ಚರ್ಮದ ಬಣ್ಣ ಯಾವುದಾದ್ರೇನು? ಚರ್ಮದ ಕೆಳಗೆ ಜಿನುಗುವ ಜೀವದ್ರವವು ಕೆಂಪು. ಹಾಯ್, ಹೇಗಿದ್ದೀರಾ ಎಲ್ರು? ಉಷಾ ಹೇಳುವ ಚಂದದ ಕಥೆಗಳು ಕಥಾ ಸಂಕಲನದ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಹೆಣ್ಣೊಬ್ಬಳು ತಾಯಿಯಾಗುವಾಗ ವಂಶವಾಹಿನಿಯು ಅವಳ ಗರ್ಭದ ಮೂಲಕ ಹರಿದು ಬರುತ್ತದೆ, ಹೌದಲ್ಲವೇ? ಅದರಿಂದಾದ ಸಮಸ್ಯೆಯಾದ್ರೂ ಏನು ಹೇಳ್ತೇನೆ ಕೇಳಿ. ಪತ್ರಿಕೆಯಲ್ಲಿ ಓದಿದ ಕತೆ ಇದು. ಸುಮಾರು 60 ವರ್ಷಗಳ ಹಿಂದೆ ನಡೆದದ್ದಂತೆ. ಹಿಮ ಸಂಪ್ರದಾಯಸ್ಥ ಬ್ರಾಹ್ಮಣ ಕುಟುಂಬಕ್ಕೆ ಸೇರಿದ ಹೆಣ್ಣು. ಅವಳ ತಂದೆ ಆಗಿನ ಕಾಲದಲ್ಲೇ ದೊಡ್ಡ ಸರ್ಜನ್ ಎನಿಸಿಕೊಂಡವರು. ತಮ್ಮ ಮಕ್ಕಳನ್ನು ವೈದ್ಯಕೀಯ ವಿಜ್ಞಾನ ಓದಲು ಪ್ರೇರೇಪಿಸಿದ್ದರು. ಹಿಮಳ 2 ಅಣ್ಣಂದಿರು ಆಗಲೇ ಡಾಕ್ಟರ್ಗಳಾಗಿದ್ದರು. ಕೇವಲ ಕೆಲವೇ ಹೆಣ್ಣು ಮಕ್ಕಳು ಓದುತ್ತಿದ್ದ ವೈದ್ಯಕೀಯ ಕಾಲೇಜಿನಲ್ಲಿ ಓದುತ್ತಿದ್ದಳು ಹಿಮ. ಬ್ಯೂಟಿ ವಿತ್ ಬ್ರೈನ್ ಅಂತ ಅನಿಸಿಕೊಂಡಿದ್ದಳು. ಹೆಸರಾಂತ ವೈದ್ಯೆಯಾಗುವುದು ಅವಳ ಕನಸು. ಅವಳ ಗುರಿಯಿಂದ ಅವಳು ವಿಚಲಿತಳಾಗಿರಲೇ ಇಲ್ಲ. ಇದೇ ಕೊನೆ ವರ್ಷ. ನಂತರ ಎಲ್ಲಿಯಾದರೂ ಹೆರಿಗೆ ಆಸ್ಪತ್ರೆಯಲ್ಲಿ ಪ್ರಸೂತಿ ವೈದ್ಯೆಯಾಗಿ ಸೇರಿ ಸೇವೆ ಸಲ್ಲಿಸಬೇಕು ಎಂದು ಮನಸ್ಸಿನಲ್ಲಿಯೇ ಮಂಡಿಗೆ ತಿನ್ನುತ್ತಿದ್ದಳು ಹಿಮ. ಹೀಗಿರುವಾಗ ಕೊನೆ ವರ್ಷದ ವಿದ್ಯಾರ್ಥಿಗಳಿಗೋಸ್ಕರ ಒಂದು ಸ್ಪೆಷಲ್ ಕ್ಲಾಸ್ ನಡೆಸಲು ಇಂಗ್ಲೆಂಡಿನ ಪ್ರಸಿದ್ಧ ಆಸ್ಪತ್ರೆಯ ತಜ್ಞ ವೈದ್ಯರಾದ ರಾಲ್ಫ್ ಬಂದರು. ರಾಲ್ಫ್ ಅಂದರೆ ನಡುವಯಸ್ಕ ಇರಬಹುದು ಎಂದು ಅಸಡ್ಡೆ ಮಾಡಿದ್ದ ವಿದ್ಯಾರ್ಥಿಗಳಿಗೆಲ್ಲ ಅಚ್ಚರಿ ಕಾದಿತ್ತು. ರಾಲ್ಫ್ ಅಚ್ಚ ಬಿಳುಪು ವರ್ಣದ ಕಪ್ಪು ಬಣ್ಣದ ಕ್ರಾಪ್ ಕೂದಲಿನ ಕಪ್ಪು ಕಣ್ಣಿನ ಸುಂದರಾಂಗನಾಗಿದ್ದ. ಅವನ ಬಿಳುಪಿಗೆ ಅವನ ಕಣ್ಣು ಮತ್ತು ಕೂದಲು ಕಾಂಟ್ರಾಸ್ಟ್ ಆಗಿ ಅವನ ಚಂದವನ್ನು ಇಮ್ಮಡಿಗೊಳಿಸಿತ್ತು. ಅವನೂ ಚಂದ, ಅವನ ಹಾವ ಭಾವ ಮಾತು ಇನ್ನೂ ಚಂದ. ಎಲ್ಲರೊಡನೆ ಹಿಮಳೂ ತೆರೆದ ಬಾಯಿ ಮುಚ್ಚದೆ ನೋಡಿದ್ದಳು. ಅವನು ವಿದ್ಯಾರ್ಥಿಗಳ ನಡುವೆ ಬೆಣಚುಕಲ್ಲುಗಳ ನಡುವೆ ವಜ್ರದಂತೆ ಹೊಳೆಯುತ್ತಿದ್ದ ಹಿಮಳನ್ನು ನೋಡಿದ. ಸೆಮಿನಾರಿನಲ್ಲಿ ಪಟಪಟನೆ ಉತ್ತರಿಸುವ ಹಿಮಳಿಗೆ ಬಿದ್ದು ಹೋದ ರಾಲ್ಫ್. ಇಬ್ಬರಲ್ಲೂ ಒಡನಾಟ ಮೂಡಿ ಪ್ರೀತಿಯಲ್ಲಿ ಪರ್ಯಾವಸಾನವಾಯಿತು. ವಿಷಯ ತಿಳಿದ ಹಿಮಳ ಮನೆಯವರು ಹಾರಾಡಿದರು. ಸಾಧ್ಯವೇ ಇಲ್ಲ ಎಂದರು. ಹಿಮಳನ್ನು ಹೊರಹೋಗದಂತೆ ತಡೆದರು. ಆದರೆ ಫೈನಲ್ಸ್ ಬರೆಯಲೇಬೇಕಿತ್ತು. ಫೈನಲ್ಸ್ ಮುಗಿಸಿದ ಹಿಮ ಕೊನೆಯ ಪರೀಕ್ಷೆಯೆಂದು ರಿಜಿಸ್ಟರ್ ಆಫೀಸ್ನಲ್ಲಿ ರಾಲ್ಫ್ನನ್ನು ಮದುವೆಯಾದಳು. ಹಿಮಾಳನ್ನು ಮನೆಯಿಂದ ಹೊರಗಟ್ಟಿದರು. ಇಬ್ಬರು ಜೋಡಿ ಹಕ್ಕಿಗಳಂತೆ ವಾಸಿಸುತ್ತಿದ್ದರು. ಹಿಮಳ ರಿಸಲ್ಟ್ ಬಂತು. ಡಿಸ್ಟಿಂಕ್ಷನ್ನಲ್ಲಿ ಪಾಸಾಗಿದ್ದ ಹಿಮ ಕೆಲವು ಆಸ್ಪತ್ರೆಗಳಿಗೆ ತನ್ನ ಬಯೋಡೇಟಾ ಕಳಿಸಿದಳು. ಆದರೆ ಅಷ್ಟರಲ್ಲಿ ರಾಲ್ಫ್ಗೆ ಹಿಂದಿರುಗಬೇಕಾದ ಸನ್ನಿವೇಶ ಒದಗಿ ಬಂದದ್ದರಿಂದ ಇಬ್ಬರು ಲಂಡನ್ಗೆ ಹಾರಿದರು. ರಾಲ್ಫ್ ಕೆಲಸ ಮಾಡುತ್ತಿದ್ದ ಆಸ್ಪತ್ರೆಯ ಹೆರಿಗೆಯ ವಿಭಾಗದಲ್ಲಿ ಹಿಮಳಿಗೂ ಕೆಲಸ ಕೊಡಿಸಿದ್ದ ರಾಲ್ಫ್. ಇಬ್ಬರ ಬಾಳು ಬಂಗಾರವಾಗಿತ್ತು. ಇಬ್ಬರ ಜೋಡಿ ಬಹಳ ಪ್ರಸಿದ್ಧವಾಯಿತು. ಹೀಗಿರುವಾಗ ಹಿಮ ಗರ್ಭವತಿಯಾದಳು. ರಾಲ್ಫ್ನ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ನಿನ್ನಂತೆ ಇಂಡಿಯನ್ ಲುಕ್ ಇರುವ ಹೆಣ್ಣು ಮಗುವೊಂದನ್ನು ಹೆತ್ತು ಕೊಡು ಸಾಕು ಎಂದು ಹಾರೈಸುತ್ತಿದ್ದ ರಾಲ್ಫ್. ನವಮಾಸಗಳು ತುಂಬಿದವು. ಹೆರಿಗೆಯ ಸಿದ್ಧತೆಗಳು ನಡೆದವು. ಅವಳು ಕೆಲಸ ಮಾಡುತ್ತಿದ್ದ ಆಸ್ಪತ್ರೆಯ ಸಿಬ್ಬಂದಿಗಳು ಖುಷಿಯಿಂದ ಅವಳ ಮಗುವಿಗೋಸ್ಕರ ಕಾಯುತ್ತಿದ್ದರು. ಬಸುರಿಯಾಗಿ ನಿನ್ನ ಸೌಂದರ್ಯ ದ್ವಿಗುಣಿಸಿದೆ. ಬಸುರಿ ಹೆಣ್ಣು ಚಂದ ಆಗಿದ್ದಾಳೆ ಎಂದರೆ ಅವಳ ಒಡಲಲ್ಲಿ ಹೆಣ್ಣು ಮಗು ಇದೆ ಅಂತಲೇ ಅರ್ಥ. ನಿನಗೆ ಹೆಣ್ಣು ಮಗುವೇ ಹುಟ್ಟುತ್ತದೆ ನೋಡು ಎಂದು ಡಿಪಾರ್ಟ್ಮೆಂಟಿನ ಚೀನಿ ನರ್ಸ್ ಹೇಳುತ್ತಿದ್ದಳು. ಅಷ್ಟರಲ್ಲಿ ರಾಲ್ಫ್ಗೆ ಸೆಮಿನಾರ್ ನಡೆಸಲು ಪ್ಯಾರಿಸ್ಗೆ 1 ವಾರದ ಮಟ್ಟಿಗೆ ಹೋಗಬೇಕಾಯಿತು. ಹಿಮ ಹೌಹಾರಿದಳು. ಅವಳ ಹೆರಿಗೆಯ ಸಮಯದಲ್ಲಿ ರಾಲ್ಫ್ ಜೊತೆಗಿರಬೇಕು ಎಂಬುದೇ ಅವಳ ಆಸೆ. ಪಾಪದ ಹಿಮ ತನ್ನವರನ್ನೆಲ್ಲ ದೂರ ಮಾಡಿಕೊಂಡಿದ್ದಳು. ಈ ಲೋಕದಲ್ಲಿ ಅವಳಿಗಿದ್ದ ಆಸರೆ ಎಂದರೆ ರಾಲ್ಫ್ ಒಬ್ಬನೇ. ರಾಲ್ಫ್ ಇನ್ನಿಲ್ಲದಂತೆ ಅವಳನ್ನು ಸಮಾಧಾನಿಸಿದ. ನಿನ್ನ ಹೆರಿಗೆಯ ದಿನ ನಾನು ನಿನ್ನ ಪಕ್ಕದಲ್ಲಿರುತ್ತೇನೆ, ಯೋಚನೆ ಮಾಡಬೇಡ, ಇಡೀ ಆಸ್ಪತ್ರೆಯೇ ನಿನ್ನ ಜೊತೆಗಿದೆ. ರಾಲ್ಫ್ ಹೋದ ನಂತರ ಹಿಮ ಆಸ್ಪತ್ರೆಯಲ್ಲೇ ಒಂದು ರೂಮಿನಲ್ಲಿ ತಂಗಿದಳು. ಅದಾಗಿ ಸರಿಯಾಗಿ 5ನೇ ದಿವಸಕ್ಕೆ ಹಿಮಳಿಗೆ ಬೆಳಗಿನ ಜಾವ ಪ್ರಸವವಾಯಿತು. ಹೆಣ್ಣು ಮಗು ಎಂದು ಬಾಯಲ್ಲಿರುವ ಅಷ್ಟೂ ಹಲ್ಲುಗಳನ್ನು ತೋರಿಸಿ ನರ್ಸ್ ಹೇಳಿದಾಗ ಆಯಾಸದಿಂದ ಕಣ್ಣುಗಳನ್ನು ಮಗುವಿನ ಕಡೆ ಹೊರಳಿಸಿದಳು. ಅಷ್ಟೇ, ಚಿಕ್ಕ ಚೀತ್ಕಾರವೊಂದು ಅವಳ ಗಂಟಲಿನಿಂದ ಹೊರಬಿತ್ತು. ಎಲ್ಲರೂ ನೋಡುತ್ತಿರುವಂತೆ ಹಿಮ ಪ್ರಜ್ಞೆ ಕಳೆದುಕೊಂಡಳು. ಹಿಮಳ ತಲೆಗೆ ನೀರು ತಟ್ಟಿ ಇಂಜೆಕ್ಷನ್ ಕೊಟ್ಟು ಎಬ್ಬಿಸಲಾಯಿತು. ಹಿಮ ಮಗುವನ್ನೇ ನೋಡುತ್ತಾ, ಇಲ್ಲ, ಇದು ನನ್ನ ಮಗು ಅಲ್ಲ ಎಂದು ಕಿರಿಚಿದಾಗ ಸಿಬ್ಬಂದಿಯೆಲ್ಲ ಬೆಕ್ಕಸ ಬೆರಗಾದರು. ಡೀನ್ ಹೇಳಿದರು,
ಈಗಷ್ಟೇ ನಿನಗೆ ಡೆಲಿವರಿ ಮಾಡಿಸಿ ನಿಂತಿರುವವರು ನಾವು. ಅದು ಹೇಗೆ ಅದು ನಿನ್ನ ಮಗು ಅಲ್ಲ ಅಂತೀಯಾ? ಹಿಮ ಮಗುವನ್ನೇ ನೋಡಿದಳು. ಮಗು ಯಾವುದೇ ಸಂದೇಹವಿಲ್ಲದಂತೆ ಆಫ್ರಿಕನ್ ಮಗು ಎಂದು ಹೇಳಬಹುದಿತ್ತು. ಬೋಳು ತಲೆಯಲ್ಲಿ ಅಲ್ಲೊಂದು ಇಲ್ಲೊಂದು ಚುಕ್ಕೆಯಂತಹ ಕೂದಲು, ಕರಿಕಪ್ಪು ಬಣ್ಣದ ಮುಖದಲ್ಲಿ ಬಿಳಿಯ ಕಣ್ಣು ಎದ್ದು ಕಾಣುತ್ತಿತ್ತು. ಅಳುತ್ತಿದ್ದ ಮಗುವಿನ ಬಾಯಿಯ ಒಳಭಾಗ, ದಪ್ಪ ತುಟಿ ಎಲ್ಲಾ ಕಪ್ಪು ಕಪ್ಪು. ಹಿಮಳ ಹೃದಯ ಹೊಡೆದುಕೊಂಡಿತು. ರಾಲ್ಫ್ ಏನಾದರೂ ಈ ಮಗುವನ್ನು ನೋಡಿದರೆ ಅಷ್ಟೇ. ಅವಳಿಗೆ ನೆನೆಯಲೂ ಭಯವಾಯಿತು. ವರ್ಣಭೇದ ನೀತಿಯನ್ನು ಹೆಚ್ಚಾಗಿ ಪಾಲಿಸುತ್ತಿದ್ದರು ಯುರೋಪಿಯನ್ನರು, ಅದರಲ್ಲೂ ಬ್ರಿಟಿಷರು. ಅಂಥದ್ರಲ್ಲಿ ತನಗೆ ಈ ಮಗು ಹುಟ್ಟಿದ್ದಾದ್ರೂ ಹೇಗೆ? ತನ್ನ ಕಡೆಯವರಂತೂ ಅಚ್ಚ ಬಿಳುಪಿನ ಭಾರತೀಯರು. ರಾಲ್ಫ್ ಮತ್ತವನ ವಂಶಜರೂ ಅಚ್ಚ ಬಿಳುಪಿನ ಕೊಕೇಶಿಯನ್ಗಳು. ಖಂಡಿತವಾಗಿ ರಾಲ್ಫ್ ತನ್ನನ್ನು ಬಿಟ್ಟು ಬಿಡಬಹುದು, ಹಿಂಸಿಸಬಹುದೇ, ತನ್ನ ಶೀಲವನ್ನು ಸಂದೇಹಿಸಬಹುದೇ? ಬಿಳಿಯರ ರಾಜ್ಯದಲ್ಲಿ ತನ್ನ ಗೋಳು ಅರಣ್ಯರೋದನವಾಗಬಹುದು. ವಾರ್ಡ್ಗೆ ಕರೆತಂದ ಮೇಲೆ ಮಗುವಿಗೆ ಹಾಲುಣಿಸಬೇಕೆಂದು ನರ್ಸ್ ಬಂದರೆ ಹಿಮ ಒಪ್ಪಿಕೊಳ್ಳಲಿಲ್ಲ. ನನ್ನ ಮಗುವಲ್ಲ ಎಂದು ಗಲಾಟೆ ಮಾಡಿಬಿಟ್ಟಳು. ಮತ್ತೆ ಡೀನ್ ಬಂದರು. ಹಿಮ, ಇದು ನಿನ್ನ ಮಗುವೇ, ಆದ್ರೆ ಇದೇಕೆ ಆಫ್ರಿಕನ್ ಮಗುವಿನಂತೆ ಇದೆ ಅಂತ ನೀನೇ ಹೇಳಬೇಕು. ಏನು ನಿಮ್ಮ ಮಾತಿನ ಅರ್ಥ? ಕನಲಿದಳು ಹಿಮ. ಇಂಡಿಯನ್ಸ್ ಹೀಗೆ ಇರಬೇಕಲ್ವೇ? ನಾನು ನೋಡಿದ ಕೆಲವು ಇಂಡಿಯನ್ಸ್ ಹೀಗೆ ಕಪ್ಪಾಗಿದ್ದಾರೆ. ಡೀನ್ ಮೆತ್ತಗೆ ಮಾತು ಬದಲಾಯಿಸಿದರು. ಹಿಮ ಮತ್ತೂ ಕೋಪದಿಂದ, ಇಂಡಿಯನ್ ಕಪ್ಪು ಬಗ್ಗೆ ನನಗೆ ಗೊತ್ತಿದೆ, ಆದರೆ ಇದು ಅದಲ್ಲ. ಇದು ಪೂರ್ತಿ ಆಫ್ರಿಕನ್ ಸಂಜಾತ ಮಗು. ಡೆಲಿವರಿ ಟೈಮಲ್ಲಿ ನೀವು ಏನೋ ಅವಾಂತರ ಮಾಡಿದ್ದೀರಾ, ಆಮೇಲೆ ಯಾವುದೋ ಮಗುವನ್ನು ತೋರಿಸಿ ನನ್ನ ಮಗು ಅಂತಿದ್ದೀರಾ ಎಂದು ಕೂಗಾಡಿದಾಗ ಎಲ್ಲರೂ ಏನೂ ಮಾಡಲು ತೋಚದೆ ಸುಮ್ಮನೆ ನಿಂತರು. ಸಾಯಂಕಾಲವಾಗುತ್ತಿದ್ದಂತೆ ಹಿಮಳ ಎದೆಯಲ್ಲಿ ವಿಪರೀತ ನೋವು ಕಾಣಿಸಿಕೊಂಡಿತು. ನರ್ಸ್ ಹೇಳಿದಳು, ನೀನು ಮಗುವಿಗೆ ಹಾಲು ಕುಡಿಸದಿದ್ದರೆ ನಿನಗೆ ನೋವು ಜಾಸ್ತಿಯಾಗಿ ಜ್ವರ ಬರಬಹುದು, ಇನ್ಫೆಕ್ಷನ್ ಕೂಡ ಆಗಬಹುದು. ನೀನೊಬ್ಬ ಡಾಕ್ಟರ್, ನಿನಗೆ ನಾನು ಹೇಳಿಕೊಡಬೇಕೆ? ಹಿಮ ಜಗ್ಗಲಿಲ್ಲ. 7 ಗಂಟೆಯ ಸುಮಾರಿಗೆ ನೋವು ಸೈಸಲಸದಳವಾಯಿತು. ವಿಧಿ ಇಲ್ಲದೆ ಮಗುವಿಗೆ ಹಾಲು ಕುಡಿಸಲು ಒಪ್ಪಿದಳು ಹಿಮ. ಪುಟಾಣಿ ಜೀವವನ್ನು ಕೈಯಲ್ಲಿ ಎದೆಗಪ್ಪಿಕೊಂಡು ಹಾಲು ಕುಡಿಸತೊಡಗಿದಳು. ಹಾಲು ಮಗುವಿನ ಬಾಯಿಯಲ್ಲಿ ಸುರಿಯುತ್ತಿದ್ದಂತೆ ನೋವು ಸರ್ರಂತ ಇಳಿದು ಹೋಯಿತು. ಉಕ್ಕೇರಿದ ಸಂತೋಷದಿಂದ ಮಗುವನ್ನೇ ದಿಟ್ಟಿಸಿದಳು. ಕಪ್ಪು ಮುಖದ ಮಗು ಒಮ್ಮೆ ಕಣ್ಣು ತೆರೆದು ಅವಳನ್ನು ನೋಡಿತು. ಆ ವಿಶಾಲ ಕಣ್ಣುಗಳ ಸಾಗರದಲ್ಲಿ ಮುಳುಗಿ ಹೋದಳು ಹಿಮ. ಅವಳ ಭಾವನೆಗಳು ಬದಲಾಗುತ್ತಾ ಹೋದವು. ಹಂತ ಹಂತವಾಗಿ ತಾಯಿಯಾಗಿ ಬದಲಾಗುತ್ತಿದ್ದಳು ಹಿಮ. ವೆರಿ ಗುಡ್ ಹಿಮ, ಡೀನ್ ಬಹಳ ಸಂತೋಷದಿಂದ ಹೇಳಿದರು. ನಾನಂತೂ ತುಂಬ ಹೆದರಿದ್ದೆ. ರಾಲ್ಫ್ಗೆ ತಂತಿ ಕಳಿಸಿದ್ದೇನೆ, ಅವನು ಬೆಳಿಗ್ಗೆ ಬರುತ್ತಾನೆ. ಹಿಮಳ ಹೃದಯ ಮತ್ತೆ ಲಯ ತಪ್ಪಿತು. ಈ ಮಗುವನ್ನು ಅವನು ಹೇಗೆ ಸ್ವೀಕರಿಸುತ್ತಾನೆ? ನನ್ನನ್ನು ಸಂಶಯ ಪಡೆದಿರುತ್ತಾನೆಯೇ? ಬಹುಶಃ ನನ್ನನ್ನು ಅವನ ಮನೆಯಿಂದ ಮನಸ್ಸಿನಿಂದ ಹೊರ ಹಾಕಬಹುದು. ಹೆದರಬೇಡ ಮಗಳೇ, ಏನಾದರೂ ನಾನು ನಿನ್ನನ್ನು ಬಿಡುವುದಿಲ್ಲ. ನಾನು ಸಿಂಗಲ್ ಪೇರೆಂಟ್ ಆಗಿಯೇ ನಿನ್ನನ್ನು ಬೆಳೆಸುತ್ತೇನೆ, ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ. ನಾವು ಭಾರತಕ್ಕೆ ಹೊರಟು ಹೋಗುವ ಎಂದು ಮನದಲ್ಲೇ ಮಗಳೊಡನೆ ಸಂಭಾಷಿಸುತ್ತಾ ತೋಳಿನಲ್ಲಿ ಒರಗಿಸಿಕೊಂಡು ಹಾಗೆ ಮಲಗಿದವಳಿಗೆ ನಿದ್ದೆ ಬಂದು ಬಿಡ್ತು. ಒಮ್ಮೆಲೆ ಬೆಚ್ಚಿ ಎಚ್ಚರವಾಯಿತು ಹಿಮಳಿಗೆ. ಪಕ್ಕದಲ್ಲಿ ಕೈಯಾಡಿಸಿದರೆ ಮಗು ಇಲ್ಲ. ಚಿಕ್ಕದಾಗಿ ಚೀರಿ ಎದ್ದು ಕುಳಿತಳು ಹಿಮ. ಎದುರಿನಲ್ಲಿ ರಾಲ್ಫ್ ಕುಳಿತಿದ್ದ. ಅವನ ಕೈಯಲ್ಲಿ ಮಗುವಿತ್ತು. ರಾಲ್ಫ್ನ ದೇಹವಿಡೀ ಸಂತೋಷದಿಂದ ಕುಣಿಯುವಂತೆ ಇತ್ತು. ಹಿಮ ಎಚ್ಚರವಾದದ್ದನ್ನು ನೋಡಿ ಮಗುವನ್ನು ಕೈಯಲ್ಲಿ ಹಿಡಿದುಕೊಂಡೇ ಹಿಮಳನ್ನು ತಬ್ಬಿದ. ಥ್ಯಾಂಕ್ ಯು ಹಿಮ, ಥ್ಯಾಂಕ್ ಯು ಸೋ ಮಚ್. ಡೀನ್ ನೀನು ಮಗುವನ್ನು ಕಪ್ಪು ಎಂದು ಒಪ್ಪಿಕೊಳ್ಳಲಿಲ್ಲ ಅಂತ ಟೆಲಿಗ್ರಾಮ್ ಕಳಿಸಿದಾಗ ನನಗೆ ಗಾಬರಿಯಾಗಿತ್ತು. ನಾನು ನಿನಗೆ ಮೊದಲೇ ಹೇಳಬೇಕಿತ್ತು. ನನ್ನ ತಾಯಿಯ ತಾಯಿ ಕರಿಯಳು, ಉಗಾಂಡಾದವಳು. ಆದರೆ ಆಕೆ ಅಪರಿಮಿತ ಸ್ನೇಹಮಯಿ, ಪ್ರೇಮಮಯಿ. ನನ್ನ ಅಜ್ಜಿಯ ಕಾರಣಕ್ಕೆ ನನಗೆ ಬ್ರಿಟಿಷರಲ್ಲಿ ಅಪರೂಪವಾಗಿರುವ ಕಪ್ಪು ಕಣ್ಣು, ಕಪ್ಪು ಕೂದಲು ಇದೆ. ನನ್ನ ತಾಯಿ ಮೆಡಿಕಲ್ ಪ್ರಾಕ್ಟೀಸ್ ಮಾಡುತ್ತಿರುವಾಗ ತಾಯಿಯಾಗಿ ನನ್ನನ್ನು ಕಾಪಾಡಿದವಳು ನನ್ನ ಅಜ್ಜಿ. ಅಜ್ಜಿ ತೀರಿಕೊಂಡಾಗ ನಾನು ಮಾನಸಿಕವಾಗಿ ಕುಗ್ಗಿ ಹೋಗಿದ್ದೆ. ಈಗ ಅಜ್ಜಿ ನನ್ನ ಮಗಳಾಗಿ ಹುಟ್ಟಿದ್ದಾಳೆ. ನಿನ್ನನ್ನು ಕೇಳದೆ ನಾನು ಮಗಳ ಹೆಸರನ್ನು ಮರಿಯಾ ಎಂದು ದಾಖಲಿಸಿದ್ದೇನೆ. ಮರಿಯಾ ನನ್ನ ಅಜ್ಜಿಯ ಹೆಸರು. ಅಮ್ಮನಿಗೆ ವಿಷಯ ತಿಳಿಸಿದ್ದೇನೆ. ಅಮ್ಮನಂತೂ ಮರಿಯಾಳನ್ನು ಭೇಟಿಯಾಗಲು ಓಡೋಡಿ ಬರುತ್ತಿದ್ದಾಳೆ.
ನೀನು ನನ್ನ ವಂಶವಾಹಿನಿಯನ್ನು ನಿನ್ನ ಗರ್ಭದಲ್ಲಿ ಧರಿಸಿ ಬೆಳೆಸಿ ಮುಂದುವರಿಸಿದ್ದೀಯ. ನಿನಗೆ ಕೃತಜ್ಞತೆಗಳು. ಓತಪ್ರೋತವಾಗಿ ರಾಲ್ಫ್ ಮಾತನಾಡುತ್ತಿದ್ದರೆ ಹಿಮ ಕೃತಜ್ಞತೆಯಲ್ಲಿ ಮಿಂದೇಳುತ್ತಿದ್ದಳು. ಪ್ರಪಂಚಕ್ಕೆ ಮಾತ್ರವಲ್ಲ, ಹಿಮಳ ಬದುಕಿನಲ್ಲೂ ನೇಸರ ಮೂಡಿತ್ತು. ಕತೆ ನಿಮಗೆ ಇಷ್ಟವಾಯಿತೇ? ಧನ್ಯವಾದಗಳು.